ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯ ಪುರಸಭೆಗೆ ಸಂಬಂಧಪಟ್ಟ 23 ವಾರ್ಡುಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳ SFC ಅನುದಾನದಡಿ 5 ಕೋಟಿ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ. ಈ ಕಾಮಗಾರಿಗಳಿಗೆ ಕಾರಣಕರ್ತರಾದ ಮಾನ್ಯ ಶಾಸಕರಾದ GS ಶ್ರೀನಿವಾಸ್ ರವರಿಂದ ನಂತರ ಮಾತನಾಡಿದರು. ಪೂಜಾ ಕಾರ್ಯಕ್ರಮದ ಸ್ಥಳ ಗಾಳಿಹಳ್ಳಿ ಕ್ರಾಸ್. ಸ್ವಾಗತ ಭಾಷಣ ಪುರಸಭೆ ಮುಖ್ಯಾಧಿಕಾರಿಗಳಾದ ಪ್ರಶಾಂತ್ ರವರಿಂದ ಹಾಗೂ ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ವಸಂತಕುಮಾರ್ ಮತ್ತು ಸದಸ್ಯರುಗಳು ಹಾಜರಿದ್ದು ಹಾಗೂ ಪಕ್ಷದ ಅಧ್ಯಕ್ಷರಾದ ಫಾರೂಕ್, ನಗರ ಘಟಕದ ಅಧ್ಯಕ್ಷರಾದ ವರ್ಮಪ್ರಕಾಶ್, ಜೈ ಕರ್ನಾಟಕ ಸಂಘದ ಜಗದೀಶ್, ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ಸುರೇಶ್ ಚಂದ್ರ, ಹಾಲಿ ಅಧ್ಯಕ್ಷರಾದ ಮಲ್ಲೇಗೌಡ ಮತ್ತು ಲೋಕೋಪಯೋಗಿ ಇಲಾಖಾಧಿಕಾರಿಗಳಾದ ನಾಗೇಂದ್ರಪ್ಪ ಹಾಗೂ ಇಂಜಿನಿಯರ್ಸ್ಗಳು ಹಾಗೂ ಡಾಕ್ಟರ್ ದೇವರಾಜ್, CDPO ಚರಣರಾಜ್, ಪೊಲೀಸ್ ಠಾಣೆ ಮಂಜುನಾಥ್ ಹಾಗೂ ಅನೇಕ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಒಟ್ಟು 5 ಕೋಟಿಯನ್ನ ನನಗೆ ಸಿದ್ದರಾಮಯ್ಯ 20 ಕೋಟಿ ದುಡ್ಡು ಕೊಟ್ಟಿದ್ರು. 5 ಕೋಟಿ ರೂಪಾಯಿ ಇಲ್ಲಿಗೆ ಹಾಕಿಬಿಟ್ಟು ಇಲ್ಲಿಗೆ ತರೀಕೆರೆಗೆ 2 ಕೋಟಿ ಅಜ್ಜಪುರಕ್ಕೆ ಹಾಕಿದ್ದೆ. 13 ಕೋಟಿ ಇಡೀ ತರೀಕೆರೆ ಎಲ್ಲ ಗ್ರಾಮಗಳಿಗೆ ಹಾಕಿಬಿಟ್ಟು ಒಟ್ಟು 20 ಕೋಟಿ, 1 ಕೋಟಿ ಮತ್ತೆ ಬೇರೆ ಯಾವುದಕ್ಕೂ ಹಾಕಿದ್ವಿ. 20 ಕೋಟಿ ಹಣವನ್ನು ಖರ್ಚು ಮಾಡಿದ್ದೀವಿ. ಅದಾದಮೇಲೆ ಮೈನಾರಿಟಿಯಲ್ಲಿ ಒಂದು 5 ಕೋಟಿ ತೆಗೆದು ಅದರಲ್ಲಿ 3 ಕೋಟಿ ತರೀಕೆರೆಗೆ ಹಾಕಿದ್ದೇವೆ. ಸುಮಾರು SCP TSP ಅಂದರೆ ಅದನ್ನು ಕೂಡ ಒಂದು 70-80 ಲಕ್ಷ ಹಣವನ್ನು ತರೀಕೆರೆಗೆ ಹಾಕಿದ್ದೀವಿ. ಅದು ಜಾಸ್ತಿ ನಾವು ಹಾಕಿರತಕ್ಕಂಥದ್ದು ಚಂದ್ರು, ಪರಮೇಶ ಮತ್ತು ರಂಗನಾಥ್ ವಾರ್ಡ್. ಯಾಕೆ ಅಂತ ವಾರ್ಡ್ಗಳು ಜಾಸ್ತಿ ಅಂದರೆ ಇವೆಲ್ಲ ಹೊಸ ಬೆಳೀತಿರ್ತಕ್ಕಂಥದ್ದು. ಈಗಾಗಲೇ ಇವೆಲ್ಲ ಆಶ್ರಯ ಯೋಜನೆ ಇರ್ತಕ್ಕಂಥದ್ದು. ಇವು ವಾರ್ಡ್ಗಳಿಗೆ ಜಾಸ್ತಿ, ಕೆಲವೊಂದು ವಾರ್ಡ್ಗಳಿಗೆ ನನಗೆ ಧರ್ಮರಾಜ್ ಕೌನ್ಸಿಲರ್ ಆಗಿದ್ರು, ವರ್ಮಪ್ರಕಾಶ್ ಕೌನ್ಸಿಲರ್ ಆಗಿದ್ರು, ಶ್ರೀಧರ್, ಇವರೆಲ್ಲ ಉಳಿಸೇ ಇಲ್ಲ ಕೆಲಸ ಮಾಡೋರಿಗೆ. ಮತ್ತೆ ಕಿತ್ತು ಮಾಡಬೇಕು ಧರ್ಮರಾಜ್ ನಿಮ್ಮ ವಾರ್ಡಿಗೆ, ವರ್ಮಪ್ರಕಾಶ್ ವಾರ್ಡಿಗೆ. ಹಂಗಿದೆ ಕೇಳ್ತಾ ಇದ್ರೆ ಕೆಲವರು ನಮ್ಮ ಮಾಡಿ ಅಪ್ಪ ನಿಮ್ಮೆಲ್ಲ ಹಳೆ ಊರುಗಳು ಕೆಲಸಗಳಾಗಿದೆ. ನಾವು ಪುರಸಭೆಯಲ್ಲಿ ಹಾಕ್ಬೇಕಾದ್ರೆ ಚಂದ್ರನಿಗೆ ಎಷ್ಟು ಬಂದಿದೆ ದುಡ್ಡು ಅಂತ ಕೇಳಿದ್ರೆ ನನಗೆ 20 ಲಕ್ಷ ಬಂದ ಕಾರಣ ಒಂದು 2 ವರ್ಷಕ್ಕೆ ಎಷ್ಟು 20 ಲಕ್ಷ ಬಂದರೆ ಒಂದು ರಸ್ತೆ ಮಾಡೋಕ್ಕಾಗಲ್ಲ. ಸೊ ನಾವು ಅದಕ್ಕೋಸ್ಕರ ಈಗ ಪುರಸಭೆ ದುಡ್ಡು ಎಲ್ಲ ಕೌನ್ಸಿಲರ್ಗಳು ಕೂಡ 15 ಹಣಕಾಸು ಬಂದರೆ ಮತ್ತಿಲ್ಲ ಯಾವುದು ಮುನ್ಸಿಪಲ್ ಫಂಡ್ಸ್ ಬಂದರೆ ಹಂಚ್ಕೊಳ್ತಾರೆ, ಎಲ್ಲರೂ ಕೊಡ್ತೀವಿ. SFC ಮತ್ತು 16 ಹಣಕಾಸು, 15 ಹಣಕಾಸು ಮತ್ತು ಮುನ್ಸಿಪಲ್ ಫಂಡ್ಸ್ ಎಲ್ಲ ಬರ್ತದೆ. ಅದನ್ನೆಲ್ಲ ಎಲ್ಲರೂ ತಗೊಳ್ತಾರೆ. ಬಟ್ ಆದರೆ ಇವರಿಗೆ ತುಂಬ ಹಿಂದುಳಿರ್ತಕ್ಕಂಥದ್ದು ಮತ್ತು ಬಹಳ ದೊಡ್ಡ ವಾರ್ಡ್ಗಳು, ಚಂದ್ರು ವಾರ್ಡು, ವಾರ್ಡ್ ನಂಬರು ಪರಮೇಶ್ ವಾರ್ಡು ಅಂತೀವಿ, ಮತ್ತು ಅನಿಲ್ ವಾರ್ಡು ಅಂತ ಹೇಳ್ತೀವಿ, ರಂಗನಾಥ್ ವಾರ್ಡ್ಗಳು, ಇವೆಲ್ಲ ತುಂಬ ರಸ್ತೆನೇ ಕಾಣಿಲ್ಲ. ಒಂದು
ಈ ಒಂದು ಇಡೀ ಜಿಲ್ಲೆನೂ ಕೂಡ ಹಾಕಲಿದಂಥ ರಸ್ತೆಗಳಿದೆ. ಅದಕ್ಕೋಸ್ಕರ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ ಅನ್ನೋ ಮಾತುಗಳನ್ನು ಹೇಳ್ತಾ, ಇವತ್ತು ನಮ್ಮ ಏನು ಬಸ್ ಸ್ಟ್ಯಾಂಡು ಈಗಾಗಲೇ